ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್ಗೆ. ಸೊ ಇವತ್ತು ನಾನು ಕೊರಿಯನ್ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಸರ್ಚ್ ಮಾಡಿದಾಗ HSR ಅಲ್ಲಿ ಕೊರಿಕೇನ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಫಸ್ಟ್ ಹೋಗಿ ಏನು ಆರ್ಡ್ರ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಇರಲಿಲ್ಲ, ಬಟ್ ಈ ಕಾರ್ನ್ ಡಾಗ್ ಇದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂಡಿದ್ದೆ. ರ್ಯಾಮನ್ ಅಫ್ಕೋರ್ಸ್ ನಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಝೊಮ್ಯಾಟೋಯಿಂದ ಬುಕ್ ಮಾಡ್ಕೊಂಡಿದ್ದ ಕಾರಣ ನನಗೆ 15% ಡಿಸ್ಕೌಂಟ್ ಇತ್ತು. 632 ಬಿಲ್ ಆಗಿತ್ತು. ನಾನು ಪೇ ಮಾಡಿದ್ದು ಬರೀ 532 ಸಮಥಿಂಗ್ ಏನೋ ಪೇ ಮಾಡಿದ್ದಾಯಿತು. ಆ್ಯಂಬಿಯನ್ಸ್ ವಾಸ್ ಲೈಕ್ ಓಕೆ ಥರ ಇತ್ತು. ಸಂಡೇ ಹೋಗಿದ್ದ ಕಾರಣ ಜನ ಜಾಸ್ತಿ ಇರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಜನನೇ ಇರಲಿಲ್ಲ. ಸೊ ಈ ಕಾರ್ನ್ ಡಾಗ್ ಅಂತೂ ವೆರಿ ಆವ್ರೇಜ್ ಆಗಿತ್ತು. ನೆಕ್ಸ್ಟು ರಾಮೆನ್ ತೊಗೊಂಡೆ. ಅವ್ರನ್ನೇ ಸಜೆಷನ್ ಕೇಳಿದೆ ಯಾವ್ದು ಚೆನ್ನಾಗಿರುತ್ತೆ ಅಂತ. ನಾನು ರಾಮೆನ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಬರೀ ಸೂಪೆಲ್ಲ ಖಾಲಿ ಮಾಡಿದೆ. ಈ ಸ್ಟಿಕ್ಕರ್ ಒಂದ್ಸಲ ಟ್ರೈ ಮಾಡಿದೆ, ಪರವಾಗಿಲ್ಲ, ಬಟ್ ನನಗೆ ಅಷ್ಟು ಅದನ್ನು ಹಿಡ್ಕೊಂಡು ತಿನ್ನೋಕ್ಕಾಗಲಿಲ್ಲ. ಬಟ್ ಇಟ್ ವಾಸ್ ಲೈಕ್ ಓಕೆ ಎಕ್ಸ್ಪೀರಿಯನ್ಸ್. 10ಗೆ ಒಂದು 5 ಕೊಡ್ಬೋದು ಅಷ್ಟೇ ನಾನು. ಬಟ್ ಬೇರೆ ಬೇರೆ ಕೊರಿಯನ್ ರೆಸ್ಟೋರೆಂಟ್ನ ವಿಸಿಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫುಡ್ ಅಂತ ಕಾನ್ಫಿಡೆಂಟ್ ಇದೆ. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ವೀಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿಂದ 400 ಮೀಟರ್ ಡಿಸ್ಟೆನ್ಸಲ್ಲಿ ಜುಡಿಯೋ ಇತ್ತು ಅಂತ ಹೋಗಿ ವಿಸಿಟ್ ಮಾಡಿದೆ. ಸಮ್ಮರ್ ಕಲೆಕ್ಷನ್ ಬೆಸ್ಟಾಗಿ ಬಂದಿದೆ, ಸಖತ್ ಪ್ರೈಸಲ್ಲಿ ಸೆಲ್ ಆಗ್ತದೆ. ಹೋಗಿ ಚೆಕ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಅದಾದಮೇಲೆ ಅಲ್ಲಿಂದ ಕ್ವಿಕ್ಕಾಗಿ ಮನೆಗೆ ಬಂದು ನನ್ನ ನೈಟ್ ಸ್ಕಿನ್ ಕೇರ್ನ ಮಾಡ್ಕೊತಾ ಇದ್ದೀನಿ. ಅಫ್ಕೋರ್ಸ್ ಫಸ್ಟ್ ಲಿಪ್ ಬಾಮ್, ನೆಕ್ಸ್ಟ್ ಬಂದು ವಿಲ್ವಾ ನೈಟ್ ಸೆರಮ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಬುಕ್ ಎಲ್ಲ ಓದಬೇಕಾಯಿತು. ಅದನ್ನು ಓದಿ ಮುಗಿಸಿ ನಂದು ಅಮೆಝಾನಿಂದ ಒಂದು ಪಾರ್ಸಲ್ ಬಂದಿತ್ತು. ಅದು ಸನ್ಸ್ಕ್ರೀನ್ ಲ್ಯಾಕ್ಮಿದು ಬ್ರ್ಯಾಂಡ್ ಕೊಲಾಬ್ರೇಷನ್ಗೆ ಅಂತೇಳಿ.